ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತುಮಕೂರಿನ ಚೈತ್ರ ಕೂಡ. ಸೊ ನಾವಿವತ್ತಿದ್ದೀವಿ ಕಾಶಿಯಲ್ಲಿ. ಫಸ್ಟ್ ಕಾಶಿಯ ಕತ್ವಾಲಾದಂಥ ಕಾಲಭೈರವ ದೇವಸ್ಥಾನಕ್ಕೆ ಅಂತ ಕೊಟ್ಟಿದ್ದೀವಿ. ಹೋಟೆಲಿಂದ ಈಗ ಹೊರಡ್ತಾ ಇದ್ದೀವಿ. ಇದು ಬ್ಯಾಕ್. ನಾವು ಅರ್ಲಿ ಮಾರ್ನಿಂಗ್ 5 o'clockಗೆ ಬೇಗ ಎದ್ಬಿಟ್ಟು ಫ್ರೆಶ್ ಅಪ್ ಆದ್ವಿ. ಹೆಡ್ ಬಾತ್ ತೊಗೊಂಡು ಎಲ್ಲ ರೆಡಿ ಆಗ್ತಾ ಇದ್ವಿ. ನಾವು ಟಿಫಿನ್ ಮಾಡಿಕೊಂಡು ಕಾಲಭೈರವ ಟೆಂಪಲ್ಗೆ ಹೋಗೋದು ಅಂತ ನಮ್ಮ ಗೈಡ್ ಹೇಳಿದರು. ಸೊ ನಾನು ಅಮ್ಮ ಬೇಗ ಎದ್ದು ಫ್ರೆಶನ್ ಅಪ್ ಆಗಿ ಕೂತಿದ್ವಿ. ಹಾಗೆ ಲಾಸ್ಟ್ ಫ್ಲೋರಲ್ಲಿ ಟಿಫಿನ್ ರೆಡಿ ಇತ್ತು. ಸೆಟ್ ದೋಸೆ, ವಡೆ, ಪೊಂಗಲ್ ಆ್ಯಂಡ್ ಚಟ್ನಿ ಆ್ಯಂಡ್ ಸಾಂಬಾರ್. ಹಾಗೆ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆದಮೇಲೆ ಕಾಫಿ ಕುಡಿತಾ ಇದ್ವಿ. ಹಾಗೆ ಅಲ್ಲೇ ಕಾಣಿಸ್ತಿದ್ದೆ ನೋಡಿ ಬನಾರಸ್ ರೈಲ್ವೆ ಸ್ಟೇಷನ್ನು. ಓವರಾಲ್ ವಾರಣಾಸಿ ಎಲ್ಲ ತಿರ್ಗಾಡೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಆಟೋ ಮಾಡ್ಕೋತಿದ್ವಿ. ಪರ್ ಪರ್ಸನ್ 300 ಆ್ಯಂಡ್ ಕಾಲಭೈರವ ಕೊಡ್ತಾ ಇದ್ದೀವಿ ಗೈಸ್. ಈ ಕಡೆ ಆಟೋ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಸೊ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡ್ವಿ. ಇದೇ ನಾವು ಉಳ್ಕೊಂಡಿರೋಂಥ ರೂಮು. ದ ಡೈಮಂಡ್ ಅಂತ ಹೋಟೆಲ್ ಹೆಸರು. ಹೋಟೆಲ್ ಪ್ರೀಮಿಯಮ್ ಆಗಿದೆ, ಚೆನ್ನಾಗಿದೆ. ಹೋಟೆಲ್ ಪ್ರೀಮಿಯಮ್ ಇದೆ. ಬ್ರೇಕ್ಫಾಸ್ಟ್ ಚೆನ್ನಾಗಿದೆ, ಡಿನ್ನರ್ ಕೂಡ. ಲಂಚ್ ಹೇಗಿರುತ್ತೆ ನೋಡೋಣ. ನೆನ್ನೆ ನೈಟ್ ಡಿನ್ನರ್ ತಿಂದ್ವಲ್ಲ, ಅದ್ರದ್ದು ರಿವ್ಯೂ ಕೊಟ್ಟೆ. ಸೊ ಲೆಟ್ಸ್ ಗೋ ಗೈಸ್. ಇಲ್ಲ ವಾಮಿಟ್ ಒಂಚೂರು ಕ್ಲೀನ್ ಇರಲಿಲ್ಲ ಗೈಸ್. ಅಲ್ಲಿರೋ ಮನೆಗಳು ಮತ್ತು ರೋಡೆಲ್ಲ ತುಂಬ ಚಿಕ್ಕ ರೋಡು. ಸಿಕ್ಕಾಪಟ್ಟೆ ಸ್ಮೆಲ್ಲೆಲ್ಲ ಬರ್ತಾಯಿತ್ತು. ಆ ಟೆಂಪಲ್ಲು ಅದೆಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ಬಟ್ ಅಲ್ಲಿರೋ ಜನ ಹಾಗೆ ಅಲ್ಲಿರೋ ಅಂಥ ಪರಿಸ್ಥಿತಿ ನೋಡೋಕೆ ಅಷ್ಟು ಚೆನ್ನಾಗಿರಲಿಲ್ಲ. ಮತ್ತು ಕ್ಲೆನ್ಲಿನೆಸ್ ಏನು ಅಂತಲೇ ಗೊತ್ತಿಲ್ಲ ಗೈಸ್ ಅಲ್ಲಿರೋರಿಗೆಲ್ಲ. ಬೋಲೋ ಸುಭಾ ಕೇಸರಿ ಅಂತ ಹೇಳ್ತಾರಲ್ಲ, ಬರೀ ವಿಮಲ್ ಹಾಕ್ಕೊಳ್ಳೋದು, ಎಲ್ಲ ಉಗಿಯೋದು. ಟೆಂಪಲ್ ಎಂಟ್ರೆನ್ಸ್ಗಳಲ್ಲಿ, ಮೆಟ್ಲುಗಳಲ್ಲಿ ಎಲ್ಲ ಕಡೆ ಉಗಿದ್ದಾರೆ ಗೈಸ್. ಅಷ್ಟು ನಾನ್ ಸೆನ್ಸ್ ಪೀಪಲ್ಲು. ಸಿವಿಕ್ ಸೆನ್ಸ್ ಅನ್ನೋದೇ ಇಲ್ಲ. ನಂಗೆ ಆ ಕಡೆ ಜನನೇ ಇಷ್ಟ ಆಗಲಿಲ್ಲ. ಇದೆಲ್ಲ ನೋಡಿದ್ರೆ ನಮ್ಮ ಸೌತ್ ಇಂಡಿಯಾನೇ ಬೆಟರ್ ಅನಿಸುತ್ತೆ. ಹಾಗೆ ಅಲ್ಲಿ ರಾಮ, ಲಕ್ಷ್ಮಣ, ಸೀತೆ ಹಾಗೂ ಆಂಜನೇಯ ಟೆಂಪಲ್ ಇತ್ತು. ಕೈ ಮುಕ್ಕೊಳ್ತಾ ಇದ್ವಿ ಎಲ್ಲರೂ. ಹಾಗೆ ಇಲ್ಲೆಲ್ಲ ನೋಡಿ ಅಂಗಡಿಗಳೆಲ್ಲ ಎಷ್ಟು ಒಂಥರ ಇದೆ. ನಮ್ಗೆ ಅದೆಲ್ಲ ಅಷ್ಟು ಹಿಡಿಸ್ಲಿಲ್ಲ ಗೈಸ್. ಪಾನ್ ಬನಾರಸ್ಸಲ್ಲಿ ಬಂದು ಪಾನ್ ತಿನ್ನಂಗೆ ಹೋಗ್ಬಾರ್ದು. ರಾತ್ರಿ ತಿನ್ನೇನಪ್ಪ. ನ್ಯಾಚುರಲ್ ಸ್ವೀಟ್ ಬೀಡ ತಿಂದರೆ ಅದೊಂಥರ, ಆ ಥರ ಸ್ಮೆಲ್ ಬರೋ ಅಂಥ ನಾಟ್ ಹೆಲ್ತಿ ಇರೋ ಥರ ಅವ್ರು ತಿಂದ್ಬಿಟ್ಟು. ಒಂದು ಸ್ವೀಟ್ ಶಾಪ್ ಅಂತ ಇದೆ ನೋಡಿ, ಅಲ್ಲಿಂದು ಅಂಗಡಿಗಳಲ್ಲೆಲ್ಲ ಸಿಕ್ಕಾಪಟ್ಟೆ ಸ್ವೀಟ್ಸ್ ಎಲ್ಲ ಮಾಡ್ತಾಯಿದ್ರು. ಬಟ್ ಅದರದ್ದು ಎಣ್ಣೆ ನೋಡಿದ್ರೆ ಎಲ್ಲ ಇಂಜಿನ್ ಆಯಿಲ್ ಥರ ಇತ್ತು. ಹಾಗೆ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ಲು ಅಲ್ಲಿನ ಸ್ಟೂಡೆಂಟ್ಸ್ ಎಲ್ಲ ಒಂಥರ ಪ್ರೊಸೆಷನ್ ಹೋಗ್ತಾಯಿದ್ರು. ಅದನ್ನು ನೋಡ್ತಾ ಇದ್ವಿ ನಾವೆಲ್ಲರೂ. ಹಾಗೆ ಸ್ಟ್ರೀಟ್ಸ್ ಆಫ್ ವಾರಣಾಸಿ ಅಂತೂ ಸಾಕಾಗಿತ್ತು ಗೈಸ್. ಟೆಂಪಲ್ ರೋಡಲ್ಲಿರುವಂಥ ಘಾಟ್ಸು, ಟೆಂಪಲ್ ಹತ್ರ ಇರುವಂಥ ಘಾಟ್ಸ್ ಚೆನ್ನಾಗಿತ್ತು. ಬಟ್ ಬೇರೆ ಕಡೆ ಎಲ್ಲ ಅಷ್ಟು ನೀಟ್ ಇರಲಿಲ್ಲ. ಎಂಟ್ರೆನ್ಸಿಂದ ಕಾಲಭೈರವ ಟೆಂಪಲ್ಗೆ ತುಂಬ ಸ್ವಲ್ಪ ನಡಿಬೇಕಾಗಿತ್ತು. ಸೊ ನಾನು ಅಮ್ಮ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ.
ಸೋ ಎಕ್ಸೈಟೆಡ್ ಟು ಸಿ ಕಾಲಭೈರವ. ನಂಗೆ ಅದ್ರ ದೇವ್ರ ಮೇಲೆ ಸಖತ್ ಭಕ್ತಿ. ಸೊ ಬೇಗ ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ವಿ. ಗೈಸ್ ಚಿಕ್ಕ ಚಿಕ್ಕ ಘಾಟ್ ಸೆಕ್ಷನಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚಿಕ್ಕ ಚಿಕ್ಕ ರಸ್ತೆಗಳು, ತುಂಬ ಶಾರ್ಟ್ ರಸ್ತೆಗಳು. ಇಲ್ಲಿ ಕಾಲಭೈರವ ಟೆಂಪಲ್ ಹತ್ರ ಬಂದ್ವಿ. ಅಲ್ಲಿ ಟೆಂಪಲಲ್ಲಿರುವಂಥ ಹಾರ ಎಲ್ಲ ಇಸ್ಕೊಂಡು ಜನಗಳೆಲ್ಲ ಹಾಕ್ಕೊಂಡಿದ್ರು. ಐ ಡೋಂಟ್ ನೋ ಏನು ಅದು ಪ್ರತೀತಿ ಅಂತ. ಬಟ್ ಅಲ್ಲೇ ಕಾಲಭೈರವ ಟೆಂಪಲ್ಗೆ ಹೋಗೋಕ್ಕೆ ದೊಡ್ಡ ಕ್ಯೂ ಇತ್ತು. ಸೊ ನಿಂತ್ಕೊಳ್ಳೋಣ ಅಂತ ಹೋಗ್ತಾ ಇದ್ವಿ. ನೋಡ್ಮಿ ಬಿಡಲ್ಲ ಮೀ. ನಾನು ದೇವರಿಂದು ತ್ರಿಶೂಲ ಥರ ಸಿಂಬಲ್ ಬರುತ್ತಲ್ಲ ಅದನ್ನು ಹಾಕ್ಸ್ಕೊಂಡೆ ಹಣೆಗೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಗೈಸ್, ಲಕ್ಷಣವಾಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬ ಸೂಟ್ ಆಗ್ತಿದೆ ಅಂತ ಅನಿಸ್ತಾ ಇತ್ತು. ದರ್ಶನ್ ಬಟ್ ಮೈ ಹಿಂದಿ ಗೈಸ್ 10th ತನಕ ಹಿಂದಿ ಕಲ್ತಿತ್ತು, ತುಂಬ ಹೆಲ್ಪ್ ಆಯಿತು. ಅಲ್ಲೆಲ್ಲ ಸಕ್ಕದಾಗಿ ಹಿಂದಿ ಮಾತಾಡ್ತಿದ್ದೆ. ದರ್ಶನ್ ಹೂವ ಅಂತ ಬೇರೆ ಹೇಳ್ತಾಯಿದ್ದೀನಿ ನೋಡಿ. ಒಂದು ಜೊತೆಗೆ ಬಾ ಹೊರಡ ಅಪ್ಪ ಕೊಡ್ತು. ತುಂಬ ಗಜಿಬಿಜಿ ಸೌಂಡು ಗೈಸ್. ಮತ್ತು ಅಲ್ಲಿ ಗಾಡಿ ಓಡಿಸೋರ್ಗಂತೂ ಏನು ನೋಡೋದೇ ಇಲ್ಲ. ಚಿಕ್ಕ ರಸ್ತೆ ಅಂತ ನುಗ್ಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಫುಲ್ಲು ಹಾರನ್ ಹೊಡಿತಾನೆ ಇರ್ತಾರೆ. ನಂಗೆ ಸಖತ್ ಇರಿಟೇಟ್ ಆಗ್ತಿತ್ತು ಹಾರನ್ ಸೌಂಡ್ಸ್ ಎಲ್ಲ. ದೇವರಾಜ್ಯ ಸೇವ್ಯಮಾನ ಪಾವನಾಗ್ರಿ ಪಂಕಜಂ ವ್ಯಾಲಯಜ್ಞ ಸೋತ್ರಮಿಂದು ಶೇಖರ ಕೃಪಾಕರ ನಾರದಾರಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಗೈಸ್ ಕಾಶಿಯ ಕೊತ್ವಾಲಾದ ಕಾಲಭೈರವನ ದರ್ಶನ ಆಯಿತು. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ನೋಡೋಣ ಬನ್ನಿ. ಇನ್ನು ಕಾಶಿಯ ವಿಶ್ವನಾಥ ಸ್ವಾಮಿ ಟೆಂಪಲ್ಗೆ ಹೋಗೋದು ಈವ್ನಿಂಗು. ಅಲ್ಲೇ ಸುತ್ತಮುತ್ತ ಇರುವಂಥ ಲೋಕಲ್ ಸೈಟ್ ಸೀಯಿಂಗ್ಸ್ ಎಲ್ಲ ಇತ್ತು. ಇವಾಗ ಬಂದು ಕಾಶಿಯಿಂದ ಕಾಲಭೈರೇಶ್ವರ ಟೆಂಪಲ್ ನೋಡ್ಕೊಂಡ್ವಿ. ಎಲ್ಲ ಚೆನ್ನಾಗಿತ್ತು. ಎಲ್ಲ ದರ್ಶನ ಮಾಡ್ಕೊಂಡು ನಾವು ಆಟೋ ಹಚ್ಚಿ ನೆಕ್ಸ್ಟ್ ಇನ್ನೊಂದು ಮಾಲಕ್ಕೆ ಹೊಡ್ತಾ ಇದ್ವಿ. ಹನುಮಾನ್ ಗಡಿಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಹನುಮಾನ್ಗೆ ಹೋಗ್ತಾ ಇದ್ವಿ. ಹಣ ಇಸ್ಕೊಂಡು ಹೋದ್ರೆ ಹೆಂಗೆ ಓಡೋಗ್ತೀಯ ಹಿಂದೆ ನೋಡ ಸೇಫ್ ತಿಂತಾರೆ ಅದೇ ತಿಂತಾರೆ. ಸ್ವಲ್ಪ ಇಲ್ಲ ಅಂತ ಚೆನ್ನಾಗಿ ಸಾಕು. ಮಾಡಿದಾರೆ ನೋಡಿ ಗಾಯ್ಸ್. ನಾಳೆ ಇವತ್ತು ಅಪ್ಲೋಡ್ ಮಾಡಿದ್ರೆ ನಾಳೆ
ಹಾಕ್ಬೋದು, ಚೆನ್ನಾಗಿ ಓಡುತ್ತೆ ನಾಳೆ ಚೆನ್ನಾಗಿ ಓಡುತ್ತೆ ಇಂಡಿಪೆಂಡೆಂಟ್ಲಿ. ತುಂಬ ಗುಡಿಗಳಿರೋ ಅಂಥ ಒಂದು ಮ್ಯೂಸಿಯಂ ಕೈಂಡ್ ಆಫ್ ಇರೋ ಅಂಥ ಇದಕ್ಕೆ ಬಂದ್ವಿ. ಆಶ್ರಮ ಅಂತ ಹೇಳ್ತಾ ಇದ್ರು ಅದನ್ನು. ಅಲ್ಲಿ ರಾಧಾಕೃಷ್ಣ ಹಾಗೆ ರಾಮ ಲಕ್ಷ್ಮಣ ಸೀತೆ ಮತ್ತು ತುಂಬಾ ಸಿಕ್ಕಾಪಟ್ಟೆ ಲಿಂಗ ಪ್ರತಿಷ್ಠಾಪನೆ ಇತ್ತು. ಹಾಗೆ ಇವರೆಲ್ಲ ಆಶ್ರಮದ ಸ್ಟೂಡೆಂಟ್ಸ್ ಅನಿಸುತ್ತೆ. ನಾವು ಒಳಗೆ ಹೋಗ್ತಾ ಇದ್ವಿ ನೋಡ್ಕೊಂಬರೋಣ ಅಂತ. ಮುಂದೆನೇ ಬಸವಣ್ಣ ಇದೆ. ಭಕ್ತಾದಿಗಳಿಗೆ ಅಭಿಷೇಕ ಮಾಡೋಕ್ಕೆ ಅಂತ ಒಂದು ದೊಡ್ಡ ಲಿಂಗ ಕೂಡ ಇದೆ. ನಾವು ಕೂಡ ಅಭಿಷೇಕ ಮಾಡಿದ್ವಿ. ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ಗೈಸ್. ಸುತ್ತಮುತ್ತ ಎಲ್ಲ ಗ್ರೀನರಿ ಸಖತ್ತಾಗಿತ್ತು. ತುಂಬಾ ಗಿಡಗಳು ನೆಟ್ಟಿದ್ದಾರೆ. ಆದ್ರೂ ಅಲ್ಲಿನ ಬಿಸಿಲಿಗೆ ಕಾಲಿಡೋಕ್ಕೆ ಆಗ್ತಿಲ್ಲ. ಸಿಕ್ಕಾಪಟ್ಟೆ ಬಿಸಿಲು. ಅಂದರೆ ನಾವು ಈ ಕಡೆ ಸೌತ್ ಇಂಡಿಯಾದವ್ರಿಗೆ ತಂಪಾಗಿ ಇದ್ದು ಆ ಥರ ನಾರ್ತ್ ಇಂಡಿಯಾಗೆ ಹೋಗಿ ಆ ಬಿಸಿಲನ್ನ ಆಗ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ನನಗಂತೂ ಸಖತ್ತು ಸೆಕೆ ಆಗ್ತಿತ್ತು. ನಂಗೆ ಯೂಶ್ವಲಿ ಅಷ್ಟು ಸ್ವೆಟ್ ಫೀಲಿಂಗ್ ಆಗಲ್ಲ, ಬಟ್ ಈ ಊರಿಗೆ ಬಂದ್ಬಿಟ್ಟಂತೂ ಸಖತ್ತು ಸೆಕೆ. ನಾವು ಇಷ್ಟಪಟ್ಟೆ ಹೋಗಿರೋದು, ಬಟ್ ಅದ್ರದ್ದು ಏನಿತ್ತು ಒರಿಜಿನಾಲಿಟಿ ಅನ್ನೋದು ನಿಮ್ಗೆ ಹೇಳಬೇಕಲ್ಲ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇಲ್ಲೇ ನೋಡಿ ಅಮೃತಶಿಲೆಯಲ್ಲಿ ಮಾಡಿರೋಂಥ ಬಸವಣ್ಣ. ಹಾಗೆ ಇದ್ರ ಒಳಗಡೆ ಇರೋ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ಗೈಸ್. ಹಾಗೆ ನಾನು ಬಸವಣ್ಣ ಜೊತೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಎಷ್ಟು ಕ್ಯೂಟಾಗಿದ್ದೀವಿ ನೋಡಿ ನಾವಿಬ್ಬರು. ಮತ್ತು ಅಲ್ಲಿ ಹೂವಿನ ಅಲಂಕಾರ ಎಲ್ಲ ಮಾಡಿದ್ರು ದೇವ್ರಗಳ ಮುಂದೆ. ನೆಲದಲ್ಲಿ ರಂಗೋಲಿ ಥರ ಬಿಡಿಸಿದ್ರು. ಹಾಗೆ ಒಳಗಡೆ ದೊಡ್ಡ ರಂಗೋಲಿ ಬಿಡಿಸಿದ್ದಾರೆ ಗೈಸ್ ಹೂವಿನಲ್ಲಿ. ಅದನ್ನು ನಿಮಗೆ ತೋರಿಸ್ತೀನಿ. ಸೊ ವೆಯ್ಟ್ ಆ್ಯಂಡ್ ವಾಚ್. ಒಂದು ದೇವ್ರಿತ್ತು, ನೋಡಿಕೊಂಡು ಒಳಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ನಾವು ಈ ದೇವ್ರನ್ನ ಏನಾದರೂ ಬೇಕಾದರೆ ಆರಾಧನೆ ಮಾಡ್ಬೋದು. ಹಿಂಗೆ ನಾನು ನಿಮ್ಮೆಲ್ರಿಗೂ ಹೇಳಿದ್ದು ಅಭಿಷೇಕ ಮಾಡ್ಬೋದು ಅಂತ. ಎಲ್ಲರೂ ಅಭಿಷೇಕ ಮಾಡ್ತಿದ್ದಾರೆ ನೋಡಿ. ನೆಕ್ಸ್ಟ್ ನಾವು ಬಂದು ಅಭಿಷೇಕ ಮಾಡ್ತೀವಿ. ಮತ್ತು ಸುತ್ತ ತುಂಬ 100 ಲಿಂಗಗಳಿದೆ. ಅಮೃತ ಶಿಲೆ ಮೇಲೆ ಒಂದು ಲಿಂಗಗಳಿಟ್ಟಿರೋದು ನೋಡಿ. ಎಷ್ಟೊಂದು ಲಿಂಗ ನೋಡೋಕ್ಕಂತೂ ತುಂಬ ಖುಷಿ ಆಗ್ತಾಯಿತ್ತು. ಕೆಲವು ಗುರುಗಳ್ದೂ ಮೂರ್ತಿ ಇಟ್ಟಿದ್ರು. ನಾವು ಎಲ್ಲದಕ್ಕೂ ಕೈ ಮುಕ್ಕೊಂಡು ಮುಂದೆ ಏನಿದೆ ರಾಧಾಕೃಷ್ಣ ರಾಮ ಲಕ್ಷ್ಮಣದು ಸೀತೆ ಆಂಜನೇಯ ಎಲ್ಲರದ್ದು ದೇವಸ್ಥಾನ ಇದೆ, ಎಲ್ಲ ನೋಡೋಣ ಅಂತ ಹೋದ್ವಿ. ಹಾಗೆ ಅಲ್ಲಿ ಟಾಪಲ್ಲಿ ಗೋಲ್ಡನ್ ಭಗವಾನ್ ಪರಶುರಾಮ ಇದ್ದಾರೆ ನೋಡಿ ಇಲ್ಲಿ. ಹಾಗೆ 12 ಜ್ಯೋತಿರ್ಲಿಂಗಗಳದ್ದು ಒಂದು ಲಿಂಗಗಳ ಸಂಕೇತ ಇದೆ ನೋಡಿ ಇಲ್ಲಿ. ಜ್ಯೋತಿರ್ಲಿಂಗಗಳ ಜೊತೆ ನಂದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಐ ಕವರ್ಡ್ ಆಲ್ಮೋಸ್ಟ್ 2 ಜ್ಯೋತಿರ್ಲಿಂಗಾಸ್ ಗೈಸ್. ಒನ್ ಈಸ್ ಕಾಶಿ ವಿಶ್ವನಾಥ ಆ್ಯಂಡ್ ಅನದರ್ ಒನ್ ಈಸ್ ಮಹಾರಾಷ್ಟ್ರದಲ್ಲಿರುವಂಥ ತ್ರ್ಯಂಬಕೇಶ್ವರ್. ಮತ್ತು ಇಲ್ಲಿ ಮೇಲೆ ನೋಡಿ ಯಾವ ಥರ ಒಂದು ಡೂಮ್ ಶೇಪಲ್ಲಿದೆ. ಗೋಲ್ಡ್ ಪ್ಲೇಟೆಡ್ ಥರ ಕಾಣಿಸ್ತಿದೆ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಸೊ ಅದ್ರ ಜೊತೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ನೆಕ್ಸ್ಟು ನಾವು ರಾಮ ಲಕ್ಷ್ಮಣ ಸೀತೆ ಅವ್ರದ್ದು ದರ್ಶನ ಮಾಡ್ಕೊಂಡ್ವಿ. ಹನುಮಂತ ಎಲ್ಲ ಇರೋದು ತುಂಬ ಖುಷಿಯಾಯಿತು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅವ್ರ ಅಟ್ಟೈರಂತೂ ಸಖತ್ತಾಗಿದೆ. ಯೆಲ್ಲೋ ಮತ್ತು ಗ್ರೀನ್ ಸಖತ್ ಕಾಂಬಿನೇಷನ್ ಅಂತ ನನಗನ್ನಿಸ್ತು. ಹಾಗೆ ಪಾದ ಎಲ್ಲ ಕೈ ಮುಕ್ಕೊಂಡು ನೆಕ್ಸ್ಟು ಶಿವ ಪಾರ್ವತಿ ಹತ್ರ ಬಂದ್ವಿ. ಅದು ಅನ್ನಪೂರ್ಣೇಶ್ವರಿ ಹೇಗೆ ಶಿವಂಗೆ ಭಿಕ್ಷೆ ಕೊಡ್ತಾ ಇರೋವಂಥ ಇಮೇಜ್ ಅದು. ನೆಕ್ಸ್ಟು ಮಾ ದುರ್ಗಾ ದೇವಿಗೆ ಕೈ ಮುಕ್ಕೊಂಡು ಮತ್ತು ಶಿವಲಿಂಗಗಳು ಸಖತ್ತಿದ್ವು. ಅದೆಲ್ಲ ನೋಡ್ಕೊತ ಬರ್ತಾಯಿದ್ವಿ. ತುಂಬ ಜನ ಇದ್ದರು ಗೈಸ್. ಜೈ ಹನುಮಾನ್ ಇದ್ದಾರೆ ನೋಡಿ, ನಮ್ಮ ಹನುಮಾನ್ ಇದ್ದಾರೆ. ಸೊ ನಿಮಗೆಲ್ಲ ತೋರಿಸೋಣ ಅಂತ. ಶಿವ ಪಾರ್ವತಿ ಹಾಗೂ ನಂದಿ ಎಲ್ಲ ಇದ್ದಾರೆ. ಲಕ್ಷ್ಮೀ ಸಮೇತ ಶ್ರೀ ನಾರಾಯಣ ಸ್ವಾಮಿ ಇದ್ದಾರೆ. ಮತ್ತು ಇಲ್ಲೊಬ್ಬರು ಗುರುಗಳಿದ್ರು. ಮತ್ತೆ ನೋಡಿ ಗೈಸ್, ಇದು ನಂಗೆ ಸಖತ್ ಇಷ್ಟ ಆಗಿ ನಾನು ಮತ್ತೆ ಆ ಕ್ಲಿಪ್ಪಿಂಗ್ ತೊಗೊಂಡೆ. ಇಲ್ಲಿ ಹೂವಿನ ರಂಗೋಲಿ ಹಾಕಿರೋದು ಎಲ್ಲರೂ ಜನ ಫೋಟೋ ತೆಗೆಸ್ಕೊತಾಯಿದ್ರು. ನಾನು ಲಾಸ್ಟಲ್ಲಿ ತೆಗೆಸ್ಕೊತೀನಿ ನೋಡಿ ಗೈಸ್. ಮತ್ತು ಇಲ್ಲಿ ಓಂ ಅಂತೆಲ್ಲ ಬರೆದಿದ್ದಾರೆ. ಹಾಗೆ ಸ್ವಸ್ತಿಕ್ಕು ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ಆ ಡೂಮಲ್ಲಿ. ನೋಡೋಕ್ಕಂತೂ ಸಕ್ಕತ್ತಾಗಿತ್ತು ಗೈಸ್. ಅಲ್ಲಿ ಕೂತ್ಕೊಂಡಾಗ ಸ್ವಲ್ಪ ಪ್ರಶಾಂತತೆ ಫೀಲಿಂಗ್ ಆಗ್ತಿತ್ತು. ನೆಕ್ಸ್ಟ್ ನಾವು ಅಭಿಷೇಕ ಮಾಡೋಣ ಅಂತ ಬಂದ್ವಿ ಇಲ್ಲಿ. ನೋಡಿ ನಾನು ಅಭಿಷೇಕ ಮಾಡ್ತಾಯಿದ್ದೀನಿ. ತಾಮ್ರದ ಚೊಂಬಲ್ಲಿ ನೀರು ತೊಗೊಂಡು ಶಿವಲಿಂಗಕ್ಕೆ ನೀರು ಹಾಕ್ತಾಯಿದ್ದೀನಿ. ತುಂಬ ಖುಷಿ ಆಯಿತು ಗೈಸ್ ಈ ಥರ ಒಂದು ಅವಕಾಶ ಸಿಕ್ಕಿದ್ದಕ್ಕೆ. ನೆಕ್ಸ್ಟು ನನ್ನ ಫೇವ್ರೆಟ್ ಕೃಷ್ಣ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರಿ ಹೇ ನಾಥ ನಾರಾಯಣ ವಾಸುದೇವ ಕೃಷ್ಣಾಯ ವಾಸುದೇವಾಯ ಹರೇ ಹೇ ಪರಮಾತ್ಮನೆ ಪ್ರಣತಾ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಜೈ ಶ್ರೀಕೃಷ್ಣ. ಹರ ಹೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ.
ಗೈಸ್ ನಂಗೆ ಗೊತ್ತೇ ಇಲ್ಲ ನೋಡಿ, ವಾಯ್ಸ್ ಓವರ್ ಕೊಡುವಾಗ ಹೇಳಿದೆ ಮಂತ್ರನ, ಬಟ್ ಬ್ಯಾಕ್ಗ್ರೌಂಡಲ್ಲಿ ಕೃಷ್ಣನ ಮುಂದೆ ಹೋದಾಗಲೂ ನಾನು ಅದು ಹೇಳಿದ್ದೀನಿ. ನಾನು ರೀಸೆಂಟ್ ಟೈಮ್ಸಲ್ಲಿ ತುಂಬ ಹೇಳ್ತಿದ್ದೀನಿ ಗೈಸ್ ಆ ಮಂತ್ರ, ನಂಗೆ ತುಂಬ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಹಾಗೆ ನಾವು ಇಲ್ಲಿ ಕವಡೆ ಮಾತಾ ಅನ್ನೋ ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನದಲ್ಲಿ ಮಾ ದುರ್ಗಾಗೆ ಕವಡೆ ಅರ್ಪಿಸ್ಬಿಟ್ಟು ಅವ್ರು ಏನಾದರೂ ವಿಶಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಬೇಕಿದ್ರೆ ತಗೋತಾರಂತೆ. ಆ್ಯಂಡ್ ನಮ್ಗೆ ಅಲ್ಲಿ ಹೋಗಿ ತುಂಬ ಖುಷಿ ಆಯಿತು. ಕವಡೆ ಮಾತಾ ದೇವಸ್ಥಾನ ಅಂತ ತುಂಬ ಚೆನ್ನಾಗಿತ್ತು ಗೈಸ್. ಹಾಗೆ ಅಲ್ಲಿ ಹನುಮಾನು, ಶಿವಲಿಂಗ ಎಲ್ಲ ಸಖತ್ತಾಗಿತ್ತು. ನಾವು ಬಂದಿದ್ದೇನೆ ಲಸ್ಸಿ ಕುಡಿಯೋಣ ಅಂತ, ಅಲ್ಲೇ ಸಖತ್ತಾಗಿರೋ ಲಸ್ಸಿ ಮಾಡ್ತಾರೆ ಅಂತಂದರು. ಸೊ ನಾವು ಒಂದು ಲಸ್ಸಿ ತೊಗೊಂಡ್ವಿ. ಟೇಸ್ಟ್ ಅಂತೂ ತುಂಬ ಅಮೇಝಿಂಗ್ ಆಗಿತ್ತು ಗೈಸ್. ನನಗೆ ಅಲ್ಲಿ ಎಲ್ಲಾದರೂ ಹೋದರೆ ಅಲ್ಲಿನ ಲೋಕಲ್ ಫುಡ್ ಟ್ರೈ ಮಾಡೋಕ್ಕೆ ನಂಗೆ ಸಖತ್ ಇಷ್ಟ ಆಗುತ್ತೆ. ನಾವು ಎಲ್ಲ ಕಡೆ ನೋಡಿದ್ವಿ, ಎಲ್ಲೂ ಇಷ್ಟು ಹೈಜಿನಿಕ್ ಆಗಿರಲಿಲ್ಲ. ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಅನಿಸ್ತು. ಸೊ ಪಿಸ್ತಾ, ಬಾದಾಮ್ ಎಲ್ಲ ಹಾಕಿ ಕೊಟ್ಟಿದ್ರು. ಸೊ ಟೇಸ್ಟ್ ಹೆಂಗಿರುತ್ತೆ ನೋಡಿಬಿಟ್ಟು ರಿವ್ಯೂ ಹೇಳ್ತೀನಿ ಬನ್ನಿ. ಚೆನ್ನಾಗಿತ್ತು ಗೈಸ್, ಇಟ್ ವಾಸ್ ಟೂ ಗುಡ್. ಜಾಸ್ತಿ ಶುಗರಿ ಆಗಿರಲಿಲ್ಲ, ಅದಕ್ಕೆ ನಂಗೆ ಲೈಕ್ ಆಯಿತು. ಬಂದಿದೆ ಬಿಡು, ಅಲ್ಲಿ ಆ ಸೈಡಿಗೆ ಕವರ್ ಆಗ್ತಿರ್ಲಿಲ್ಲ, ಆ ಸೈಡ್ ಎಕ್ಸಿಬಿಷನ್ ಜಾತ್ರೆ ಇದು ಚೆನ್ನಾಗಿ ನೋಡಿ ಫ್ರೆಂಡಿ. ಹಿಂದ್ಗಡೆ ನೋಡಮ್ಮ ಹಿಂಗೈತೆ. ಹೊರಡ ನೀನು ಒಂದೆರಡು ತಕ್ಕೊಳ್ಳೋ, ನಂದಿನ ಒಂದು GB ಐತೆ ಅಷ್ಟೇ, SD ಕಾರ್ಡ್ ಐತೆ. ನೆಕ್ಸ್ಟ್ ನಾವು ಬಂದಿದ್ದೇನೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ. ಶುಕ್ರವಾರದ ದಿವಸ ನಾವು ಈ ಟೆಂಪಲಿಗೆ ಭೇಟಿ ಕೊಟ್ಟು ತುಂಬಾ ಖುಷಿ ಆಯಿತು ಗೈಸ್. ಸಖತ್ ಬ್ಲೆಸ್ಸಡ್ ಫೀಲಿಂಗ್ ಆಗ್ತಿತ್ತು. ಹಾಗೆ ಅಲ್ಲಿ 5 ರೂಪೀಸ್ ಕೊಟ್ಟರೆ ಬ್ಯಾಂಗಲ್ಸ್ ಕೊಡ್ತಾರೆ ದೇವ್ರದ್ದು, ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದು ತುಂಬ ಖುಷಿ ಆಯಿತು. ನೋಡೋಕ್ಕಂತೂ ಕಣ್ಣು ಸಾಲ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿರೋ ಅಂಥ ಲಕ್ಷ್ಮೀ ದೇವಸ್ಥಾನ ಅದಂತೂ. ಆಲ್ಮೋಸ್ಟ್ ಎಲ್ಲ ಟೆಂಪಲ್ಸ್ ಮುಗಿಸ್ಕೊಂಡು ನಾವು ಬಂದಿದ್ದೇನೆ BHU ಹತ್ರ. BHU ಅಂದರೆ ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತ. ಅಲ್ಲಿ ಕಾಶಿ ವಿಶ್ವನಾಥದ್ದು ಒಂದು ಟೆಂಪಲ್ ಕೈಂಡ್ ಆಫ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಗೈಸ್ ಆ ಹೊರಗಡೆಯಿಂದನೇ ನೋಡೋಕ್ಕೆ. ಬಟ್ 1 o'clock-ಗೆ ಹಾಗೆ 12 o'clock-ಗೆ ಕ್ಲೋಸ್ ಆಗಿತ್ತು. ನಾವು ಹೋಗೋಷ್ಟೊತ್ತಿಗೆ 12:10 ಆಗಿತ್ತು. ಬೇರೆ ಕಡೆ ಎಲ್ಲ ಟ್ರಾಫಿಕ್ ಜಾಮ್ ಆಗಿದ್ದರಿಂದ ನಾವು ಹೊರಗಡೆಯಿಂದನೇ ನೋಡಿದ್ವಿ. ಮತ್ತು ಅಲ್ಲಿ ಸುತ್ತಮುತ್ತ ಸಕ್ಕದಾಗಿರೋ ಗ್ರೀನರಿ ಮತ್ತು ಸ್ಟೂಡೆಂಟ್ಸ್ ಎಲ್ಲ ಕುತ್ಕೊಳ್ಳೋಕ್ಕೆ ಸ್ಪೇಷಿಯಸ್ ಆಗಿತ್ತು. ಸೊ ನಾವು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಚಿಲ್ ಮಾಡಿದ್ವಿ. ಹಾಗೆ ಇದನ್ನು ಹೊರಗಡೆಯಿಂದನೇ ನೋಡ್ಕೊಂಡು ತುಂಬ ಖುಷಿ ಪಡ್ತಾಯಿದ್ವಿ. ಇನ್ನು ಒಳಗಡೆ ಯಾವ ರೀತಿ ಇರುತ್ತೆ ಅಂತ ಹಾಗೆ ಇಮ್ಯಾಜಿನ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು. ನೆಕ್ಸ್ಟು ಕೋಲ್ಡ್ ಕಾಫಿ ಕುಡಿಯೋಣ ಅಂತ ಬಂದ್ವಿ. ಸಖತ್ತು ಹ್ಯೂಮಿಡಿಟಿ ಇತ್ತು ಗೈಸ್, ಅಲ್ಲಂತೂ ಸೆಕೆ ಅಂದರೆ ಸೆಕೆ. ಸೊ ಕೋಲ್ಡ್ ಕಾಫಿ ಕುಡಿಯೋಣ ಅಂತ ಬಂದ್ವಿ. ನಾನು ಕೋಲ್ಡ್ ಕಾಫಿ ವಿತ್ ಚಾಕ್ಲೇಟ್ ಐಸ್ ಕ್ರೀಮ್ ತೊಗೊಂಡೆ. ಅಪ್ಪ ಅಣ್ಣನೂ ಅದೇ ತೊಗೊಂಡ್ರು. ಅಮ್ಮ ಏನು ತೊಗೊಳ್ಳಿಲ್ಲ. ನಂಗೆ ಬೇಡ, ನಾನೇನು ನೆಕ್ಸ್ಟು ಕೋಲ್ಡ್ ಕಾಫಿ ಎಲ್ಲ ಕುಡ್ಕೊಂಡ್ಮೇಲೆ ಹೋಟೆಲ್ ರೂಮ್ ಹತ್ರ ವಾಪಸ್ ಬರ್ತಾಯಿದ್ವಿ. ಲಂಚ್ ಮಾಡ್ಕೋಬೇಕಾಗಿತ್ತು. ಸೊ ಲಂಚ್ ಮಾಡ್ಕೊಂಡ್ಮೇಲೆ ಮತ್ತೆ ನಾವು ವಿಶ್ವನಾಥ ಟೆಂಪಲ್ ಹತ್ರ ಹೋಗ್ತೀವಿ. ಫಸ್ಟ್ ಹೋಗಿ ವಿಶ್ವನಾಥ ಸ್ವಾಮಿದು ಜ್ಯೋತಿರ್ಲಿಂಗ ದರ್ಶನ ಮಾಡಿಕೊಂಡು ಅದಾದಮೇಲೆ ಗಂಗಾ ಆರತಿ ನೋಡೋಕ್ಕೆ ಹೋಗಬೇಕಾಗಿತ್ತು. ಸೊ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗೋಕ್ಕೆ ಹಸಿ ಘಾಟಿಂದ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗೋಕ್ಕೋಸ್ಕರ ಬೋಟಲ್ಲಿ ಹೋಗಬೇಕಾಗಿತ್ತು. ಎಲ್ಲ ಹೋಗ್ತಾ ತೋರಿಸ್ತೀನಿ. ಫಸ್ಟ್ ಇವಾಗ ಹೋಟೆಲ್ ರೂಮ್ ಹತ್ರ ಬಂದ್ವಿ. ಸೊ ಸಿಕ್ಕಾಪಟ್ಟೆ ಸೆಕೆ ಆಗ್ತಿದ್ದ ತಕ್ಷಣ AC ಆನ್ ಮಾಡಿಬಿಟ್ಟೆ. 1 ಗಂಟೆ ಆಗಿದೆ. ರೂಮಿಗೆ ಬಂದು ಹಾಟ್ ವಾಟರ್ ಕುಡಿತಿದ್ದೀವಿ. 1:30ಗೆ ಲಂಚ್ ಇದೆ. ಸೊ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮುಖ ಎಲ್ಲ ತೊಳ್ಕೊಂಡು ಹೋಗಬೇಕು. ಐ ವಿಲ್ ಮೀಟ್ ಯು ಅಟ್ ದ ಲಂಚ್ ಗೈಸ್. ಫೇಸ್ ವಾಶ್ ಮಾಡೋಣ ಅಂತ ಬಂದೆ ಲಂಚ್ ವಾಸ್ ಆಲ್ಸೋ ವೆರಿ ಆ್ಯಾವ್ರೇಜ್ ಗೈಸ್. ರೈಸು, ದಾಲು ಮತ್ತು ಅದೇನೋ ಪಲ್ಯ ಅಂತ ಮಾಡಿದರು. ಸಾಂಬಾರು, ಮೂಲಂಗಿ ಸಾಂಬಾರು ಒಂದು ಸ್ವಲ್ಪ ಚೆನ್ನಾಗಿತ್ತು. ಬಟ್ ಮಿಕ್ಕಿದ್ದೆಲ್ಲ ಆ್ಯಾವ್ರೇಜೇ. ಆಲ್ಸೋ ಕರ್ಡ್ ಇದ್ದಿದ್ದರಿಂದ ಸರ್ವೈವ್ ಆದ್ವಿ. ಮತ್ತು ತೊಂಡೆಕಾಯಿ ಪಲ್ಯ ಚೆನ್ನಾಗಿತ್ತು. ನೋಡೋಣ ಇಷ್ಟೊಂದು ಹಪ್ಪಳ ಇತ್ತು ಬಿಡು. ಶಾವಿಗೆ ಪಾಯಸ ಕೂಡ ಚೆನ್ನಾಗಿತ್ತು ಗೈಸ್. ಈಗ ಕಾಶಿ ವಿಶ್ವನಾಥ ಟೆಂಪಲ್ಗೆ ಅಂತ ಹೊರಟ್ವಿ. ಹೋಗ್ತಾ ಸಿಗೋಣ ಬನ್ನಿ ಗೈಸ್.
ಈ ಶೋ ಪೀಸ್ ಸಖತ್ ಇಷ್ಟ ಆಗಿತ್ತು ಗೈಸ್, ಅದಕ್ಕೆ ಅದ್ರದ್ದು ಜೊತೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇಟ್ ವಾಸ್ ಟು ಗುಡ್. ಹಾಗೆ ಇದು ನಮ್ಮ ಹೋಟೆಲ್ ರೂಮ್. ನೆಕ್ಸ್ಟು ವಾರಣಾಸಿಯಲ್ಲಿ ಕಾಶಿ ವಿಶ್ವನಾಥ ದರ್ಶನಕ್ಕೆ ಅಂತ ಹೊರಟಿದ್ವಿ. ಅದಕ್ಕೆ ಹೇಳಿದ್ನಲ್ಲ ಎಲ್ಲ ಕ್ಲಿಯರ್ ಆಗುತ್ತೆ. ಕವರ್ ಹಾಕ್ತಿದೀವ ಆಗಲ್ಲ ನಂಗೆ ಮಾಡಕ್ಕೆ. ಫೈನಲಿ ಗಂಗಾ ನದಿ ಹತ್ರ ಬಂದ್ವಿ. ಐ ಮೀನ್ ಅಸ್ಸಿ ಘಾಟ್ ಇದು. ಈ ಅಸ್ಸಿ ಘಾಟಿಂದನೇ ನಾವು ನೆಕ್ಸ್ಟು ವಿಶ್ವನಾಥ ಟೆಂಪಲ್ ಕಡೆ ಹೋಗೋದು ಆ ಬೋಟಲ್ಲಿ. ಸೊ ನಮ್ಮ ಕೋ ಪ್ಯಾಸೆಂಜರ್ಸ್ ಎಲ್ಲ ಇನ್ನೂ ಬಂದಿರಲಿಲ್ಲ. ಕೆಲವರು ಬನಾರಸ್ ಸಿಲ್ಕ್ಸ್ ಎಲ್ಲ ತೊಗೋಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಟೈಮ್ ಲೇಟ್ ಮಾಡಿಬಿಟ್ಟಿದ್ರು. ಸೊ ಅವರೆಲ್ಲರೂ ಬರೋ ತನಕ ನಾವು ವೆಯ್ಟ್ ಮಾಡಬೇಕಾಗಿತ್ತು. ನಾವು ಗಂಗಾ ನದಿ ಹರಿಯೋದೆಲ್ಲ ನೋಡ್ಕೊತ ಕೂತಿದ್ವಿ. ಹಾಗೆ ಇಲ್ಲಿ ನೋಡಿ ಈವ್ನಿಂಗ್ ಗಂಗಾ ಆರತಿ ಮಾಡೋಕ್ಕೆ ಅದರದ್ದೆಲ್ಲ ಬೆಳ್ಳಿ ದೇವ್ರದ ವಸ್ತುಗಳನ್ನೆಲ್ಲ ತೊಳೆದಿಟ್ಟಿದ್ರು. ಮತ್ತು ನಾನು ನೋಡಿ ಈಗ ಹೆಂಗೆ ರೆಡಿ ಆಗಿದ್ದೀನಿ, ಜಡೆ ಎಲ್ಲ ಹಾಕ್ಕೊಂಡಿದ್ದೀನಿ, ಹೆಂಗೆ ಕಾಣ್ತಿದ್ದೀನಿ ಕಮೆಂಟ್ ಮಾಡಿ ಗೈಸ್. ನಂಗೆ ಈ ಲುಕ್ ಸಖತ್ ಇಷ್ಟ ಆಯಿತು. ಸೊ ನೋಡಿ ಯಾರೋ ಬಾಬಾ ಹೋಗ್ತಾ ಇದ್ದಾರೆ. ಅಸ್ಸಿ ಘಾಟ್ ಅಂತೂ ತುಂಬ ಚೆನ್ನಾಗಿದೆ ಗೈಸ್. ಸಿಕ್ಕಾಪಟ್ಟೆ ಬೋಟ್ಸ್ ಇತ್ತು. ಹಾಗೆ ಅಲ್ಲಿ ತುಂಬ ನೀರು ಬಂದುಬಿಟ್ಟಿತ್ತು ಈ ಸರಿ. ನೋಡೋಕ್ಕೆಲ್ಲ ಸಖತ್ತಾಗಿ ಕಾಣಿಸ್ತಿತ್ತು. ದ ಅಸ್ಸಿ ಘಾಟ್ ವಾರಣಾಸಿ ಇಂಡಿಯಾ ಅಂತ ಇದೆ ನೋಡಿ. ಇದೇ ನಾನು ನಿಮಗೆ ಹೇಳಿದ್ದು ಗಂಗಾರತಿಗೆಲ್ಲ ನೀಟಾಗಿ ತೊಳೆದಿಡ್ತಾ ಇದ್ದಾರೆ ಅಂತ. ಸೊ ಅವರೆಲ್ಲ ಬರೋವರೆಗೂ ಸ್ವಲ್ಪ ಕೂತಿರೋಣ ಅಂತ ಹೋದ್ವಿ. ಸಣ್ಣದಾಗಿ ಮಳೆ ಹನಿಯೋಕ್ಕೆ ಶುರುವಾಯಿತು. ಇಟ್ ವಾಸ್ ಡ್ರಿಸ್ಲಿಂಗ್. ನನಗೆ ಹೆಂಗೂ ಮಳೆ ಇಷ್ಟ ಅಲ್ವಾ, ಸೊ ನೆನ್ಕೊತ ನಿಲ್ಲೋಣ ಅಂತ ನಿಂತಿದ್ವಿ. ನಮ್ಮ ಅಪ್ಪ ಅಮ್ಮ ನೋಡಿ ಗೈಸ್ ಅಲ್ಲಿ ಹಿಂದೆ ಹೋಗಿದ್ದಾರೆ. ಸೊ ನಾನು ಹೋಗೋಣ ಅಂತ ಹೊರಡ್ತಾ ಇದ್ದೆ. ಐ ವಾಸ್ ವೆರಿ ಬ್ಲೆಸ್ಡ್ ದಟ್ 22 ಇಯರ್ಸ್ಗೆ ನಾನು ಕಾಶಿ ಯಾತ್ರೆ ಮಾಡಿದ್ದೀನಿ ಅಂತ. ನಾವು ಓಲ್ಡ್ ಏಜ್ ಆದಮೇಲೆ ರಿಯಲೈಸೇಷನ್ಸ್ ಆದರೆ ಏನು ಪ್ರಯೋಜನ ಗೈಸ್. ಚಿಕ್ಕ ವಯಸ್ಸಲ್ಲೇ ನಮಗೆ ರಿಯಲೈಸೇಷನ್ಸ್ ಆದರೆ ಅದು ನಾವು ಲೈಫ್ ಟೈಮ್ ಉಪಯೋಗಿಸ್ಕೋಬೋದು ಒಳ್ಳೊಳ್ಳೆ ವಿಷಯಗಳನ್ನ ಅನ್ನೋದು ನನ್ನ ಪಾಯಿಂಟು. ಸೊ ಯಾರೋ ಹೀಗೆ ಹೇಳ್ತಾಯಿದ್ರು, ಓಲ್ಡ್ ಏಜ್ ಆದಾಗ ಹೋಗಿ ಒಳ್ಳೆ ಬುದ್ಧಿ ಕಲ್ತ್ಕೊಂಬಂದರೆ ಏನು ಪ್ರಯೋಜನಕ್ಕೆ ಬರುತ್ತೆ, ಚಿಕ್ಕ ವಯಸ್ಸಿದ್ದಾಗಲೇ ಒಳ್ಳೊಳ್ಳೆ ರಿಯಲೈಸೇಷನ್ಸ್ ಮಾಡಿಕೊಂಡ್ರೆ ಅಂತ. ನನಗೂ ಅದು ಆ ಪಾಯಿಂಟ್ ಕ್ಲಿಯರ್ ಆಗಿದೆ ಮತ್ತು ಕರೆಕ್ಟಾಗಿದೆ ಅಂತ ಅನಿಸ್ತು. ಸೊ ನಾನು ಕೆಲವ್ರು ಹೇಳ್ತಾರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೋಗಬಾರ್ದು, ಜೀವನದಲ್ಲಿ ಆಸೆ ಎಲ್ಲ ಹೊರಟೋಗುತ್ತೆ, ಆ ಥರ ಈ ಥರ ಎಲ್ಲ. ನಾನು ಅದೆಲ್ಲ ನಂಬಲ್ಲ ಗೈಸ್. ದೇವ್ರ ಭಕ್ತಿ ಅಂದಮೇಲೆ ಎಲ್ಲಿದ್ರೂ ದೇವ್ರ ಭಕ್ತಿ. ನನ್ನ ಸ್ಪಿರಿಚುವಲ್ ಕೋಶಂಟ್ ಅಂತೂ ಹೆವಿ ರೈಸ್ ಆಗಿದೆ 2023 ಕೋವಿಡ್ ಆದಮೇಲೆಲ್ಲ. ಸೊ ನಾನು ದೇವಸ್ಥಾನ ಅಂದರೆ ಫಸ್ಟ್ ಹೊರಟು ನಿಂತ್ಕೋತೀನಿ. ನಮ್ಮ ಮನೇಲೆಲ್ಲ ಟೆಂಪಲ್ಸ್ಗೆಲ್ಲ ಪ್ಲ್ಯಾನ್ ಮಾಡೋದೆ ನಾನು. ಸೊ ಐ ಆಮ್ ಸೋ ಬ್ಲೆಸ್ಡ್ ದಟ್ ನನಗೆ ದೇವ್ರ ಮೇಲೆ ಇಷ್ಟು ಭಕ್ತಿ ಇರೋದು. ದೇವ್ರು ನನ್ನ ಚೂಸ್ ಮಾಡ್ತಾರೆ ಟೆಂಪಲ್ಲಿಗೆ ಕರ್ಸ್ಕೊಳ್ಳೋಕ್ಕೆ ಅಂತ ನಾನು ನಂಬ್ತೀನಿ. ಹಾಗೆ ಫೈನಲಿ ಬೋಟ್ ಹತ್ಕೊಂಡು ಗಂಗಾ ಆರತಿ ಹಾಗೆ ಟೆಂಪಲ್ಗೆಲ್ಲ ಹೋಗೋಕ್ಕೋಸ್ಕರ ನೆಕ್ಸ್ಟ್ ಘಾಟ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಹೋಗ್ಬೇಕಾದ್ರೆ ನಾವು ಮಣಿಕರ್ಣಿಕಾ ಘಾಟ್ ಎಲ್ಲ ಪಾಸ್ ಆಗ್ತೀವಿ. ಅಲ್ಲಿ ತುಂಬಾ ಎಣ್ಣೆ ಎಲ್ಲ ಸುಡ್ತಾಯಿದ್ರು. ಸೊ ಅದನ್ನು ನೋಡಿ ಒಂದಷ್ಟು ಲೆಸನ್ಸ್ ಎಲ್ಲ ಕಲ್ತ್ಕೊಂಡ್ವಿ. ಜೀವನ ಇಸ್ ಅನ್ ಅಶ್ವರ ಅನ್ನೋದೆಲ್ಲನೂ. ನದಿ ನೋಡಿ ಗೈಸ್, ಗಂಗಾ ನದಿ ಎಷ್ಟು ಚೆನ್ನಾಗಿ ಹರಿತಾ ಇದೆ. ಗಂಗೆ ನದಿನೇ ಒಂದು ಪುಣ್ಯ. ಅಲ್ಲಿ ನೀರೆಲ್ಲ ತಗೊಂಡು ಹಾಕ್ಕೊಂಡು ಮತ್ತು ನಾವು ಫ್ರಂಟಲ್ಲಿ ಕೂತಿದ್ರಿಂದ ನೀರೆಲ್ಲ ಚಿಮ್ತಾಯಿತ್ತು. ಅದೊಂಥರ ಖುಷಿ. ನಾನು ಅಣ್ಣ ಮತ್ತು ಅಮ್ಮ ಎಲ್ಲ ಕೂತಿದ್ವಿ. ತುಂಬ ನೀರು ಚಿಮ್ತಾಯಿತ್ತು. ಬಟ್ ಸೇಫಾಗಿ ಜಾಕೆಟ್ಸ್ ಎಲ್ಲ ಹಾಕ್ಕೊಂಡಿದ್ವಿ. ಆ್ಯಂಡ್ ಇವರೆಲ್ಲ ನಮ್ಮ ಕೋ ಪ್ಯಾಸೆಂಜರ್ಸ್ ನೋಡಿ, ಎವ್ರಿಬಡಿ ಓರ್ ದಟ್ ಸೇಫ್ಟಿ ಜಾಕೆಟ್. ಅಮ್ಮ ಖುಷಿ ನೋಡಿ. ಸೊ ನಾನು ಅಣ್ಣ ಮುಂದೆ ಕೂತಿದ್ವಿ. ತುಂಬ ಚೆನ್ನಾಗಿತ್ತು ಗೈಸ್ ಈ ರೈಡ್. ಯಾವ ಥರ ಎತ್ಕೊಂಡು ಹೋಗ್ಬಿಡೋದು, ಯಾವ ಥರ ಎತ್ಕೊಂಡು ಬರೋದಲ್ವ ಅವರು. ಅಲ್ಲ ಅವ್ರು ನೋಡ್ಬಿಟ್ಟು ಯಾರೋ ಬಿಡೋದು ಗೊತ್ತಾಗಿದೆ. ಅದಕ್ಕೆ ನಾನು ಎದ್ದು ಬಂದಿದ್ದೇನೆ.
ಇದ್ರೆ ಇಲ್ಲಿ ಗಂಟ ಹರಿಶ್ಚಂದ್ರ ಘಾಟ್ ಇಲ್ಲೇ ಹಣ ಎಲ್ಲ ಸುಡೋದು. ಇಲ್ಲೆಲ್ಲ ಸುಡ್ತಾರೆ. ನೀರು ಬಂದಿರೋದು ಅಲ್ಲಿ ಮೇಲ್ಗಡೆ ನೀರು ಜಾಸ್ತಿ ಇದೆ ಅಲ್ಲ. ಇದೆಲ್ಲ ಮುಳುಗೋಗೈತೆ. ಯಾವುದೇ ಟೆಂಪಲ್ ನೋಡಿ. ಕ್ಲೋಸ್ ಮಾಡಿದಾರಣ್ಣ. ಹಾಂ ಆರತಿ ಇಲ್ಲ ಇಲ್ಲಿ. ಆರ್ತಿ ಅಲ್ಲಿ ಮೇಲೆ ಅಲ್ಲಿ ಮಾಡ್ತವ್ರ ಹಂಗಿಂದ ಬರೋದು ಅದು. ಅಲ್ಲಿ ಬರೋದಿಲ್ಲ ಇಲ್ಲ. ಈಗ ಅಲ್ಲಿ ಮಾಡಿರ್ತಾರೆ ಕರೆಕ್ಟ್. ಅಲ್ಲಿ ಒಳಗಿಂದ ಬಂದು ಕುತ್ಕೊಂಡು ನೋಡ್ಬೇಕು. ಟೆಂಪಲ್ಗೆ ಹೋಗ್ಬೇಕಲ್ಲ ಅಲ್ಲಿ ಸೀದೆ ಘಾಟ. ಚೆನ್ನಾಗಿತ್ತು. ಇದೇ ಚೆನ್ನಾಗಿತ್ತು ಬೆಳಗ್ಗೆಗಿಂತ. ಬೆಳಗ್ಗೆಲ್ಲ ಬರೀ ಟೆಂಪಲ್ ರನ್ನು ಇದೇ ಖುಷಿ ಆಗಿದೆ. ಹೌದಾ? ಎಲ್ಲ ಕೈ ಒಳಗಡೆ ಮಡಿಕೊಳ್ಳಿ. ಕೈ ಎಲ್ಲ ಒಳಗಡೆ ಮಡಿಕೊಳ್ಳಿ. ಸೈಡ್ ಇಟ್ಕೊಳ್ಳಿ. ಉಜ್ಜುತ್ತೆ. ಉಜ್ಜಿದಾಗ ಕೈ ಮಟಾಶ್. ಹಾಂ. ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ಜೈ ಮಹಾಕಾಲ್ ಅಂತ ಅದು ಹಚ್ಚಿಸ್ಕೊತಾ ಇದೆ. ಮಹಾಕಾಲ್ ಅಂತ ತ್ರಿಶೂಲ ಇರೋದು. ಫೈನಲಿ ಟೆಂಪಲ್ ಹತ್ರ ಹೋಗೋಣ ಅಂತ ಫಸ್ಟು ವಿಶಾಲಾಕ್ಷಿ ಅಮ್ಮನವ್ರ ಟೆಂಪಲ್ಗೆ ಹೋಗ್ತಾ ಇದ್ವಿ. ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಹಾಗೆ ಅನ್ನಪೂರ್ಣ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಅದಕ್ಕೆ ಮಂತ್ರ ಪಾಂಡೆ. ಇದೇ ನೋಡಿ ವಿಶಾಲಾಕ್ಷಮ್ಮನವ್ರ ದೇವಸ್ಥಾನ, ಅಂದರೆ ಕಾಶಿ ವಿಶ್ವನಾಥ ಸ್ವಾಮಿಯವರ ವೈಫ್. ಅಲ್ಲೆಲ್ಲ ಒಳ್ಳೆ ದರ್ಶನ ಆಯಿತು. ಅಲ್ಲಿ ಶ್ರೀಚಕ್ರಕ್ಕೆ ಪೂಜೆ ಮಾಡ್ತಾಯಿದ್ರು. ಅಲ್ಲಿಂದ ಕುಂಕುಮ ಎಲ್ಲ ಸಿಕ್ತು. ತುಂಬ ಬ್ಲೆಸ್ಡ್ ಫೀಲಿಂಗ್ ಆಗ್ತಿದೆ. ಆ ಖುಷಿಯಲ್ಲೇ ನೆಕ್ಸ್ಟು ಅನ್ನಪೂರ್ಣ ದೇವಸ್ಥಾನಕ್ಕೂ ಹಾಗೆ ಕಾಶಿ ವಿಶ್ವನಾಥ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಕಾಶಿ ವಿಶ್ವನಾಥ ಟೆಂಪಲ್ ಆದಮೇಲೆ ಗಂಗಾರ್ತಿಗೆ ಹೋಗೋದು ಗೈಸ್. ಇದೇ ನೋಡಿ ಮಾತಾ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರೆ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂಧೇಯಿ ಚ ಪಾರ್ವತಿ. ವಿಶ್ವನಾಥ ಸ್ವಾಮಿ ಟೆಂಪಲ್ ಹತ್ರ ಬಂದ್ವಿ. ಅಂದರೆ ಇನ್ ದ ಬ್ಯಾಕ್ ಸೈಡು ಅಲ್ಲಿ ಫೋನ್ಸು ಆ್ಯಂಡ್ ಗ್ಯಾಜೆಟ್ಸ್ ಏನೂ ಅಲೋ ಇರಲಿಲ್ಲ. ಬ್ಯಾಗ್ಸ್ ಕೂಡ ಚಪ್ಪಲ್ಸ್ ಎಲ್ಲ ಬಿಡೋರೆಲ್ಲ ಇಲ್ಲಿ ಬಿಡ್ತಾ ಇದ್ದೀವಿ.
ಬಿಟ್ಬಿಟ್ಟು ನೆಕ್ಸ್ಟು ಕ್ಯೂಗೆ ಹೋದ್ವಿ. ಇಲ್ಲಿ ಲಾಸ್ಟು ಇಲ್ಲಿ ಮೊಬೈಲ್ ಹ್ಯಾಂಡ್ ಓವರ್ ಮಾಡಬೇಕು. ಕಾಶಿ ಒಳಗಡೆ ಮೊಬೈಲ್ನ ಬಿಡಲ್ಲ. ಫೈನಲಿ 3 hours ಆದಮೇಲೆ ದರ್ಶನ ಮಾಡ್ಕೊಂಡು ಆಚೆ ಬಂದು ನೆಕ್ಸ್ಟು ಗಂಗಾರತಿಗೆ ಅಂತ ಹೊರಟ್ವಿ. ಸ್ವೀಟ್ಸು ನೋಡೋಕ್ಕಂತೂ ಕಣ್ಣು ಸಾಲ್ತಿಲ್ಲ, ಅಷ್ಟು ಸ್ವೀಟ್ಸ್ ಇದೆ. ಬಟ್ ಯಾವುದು ತಿನ್ನಬೇಕು ಅನಿಸ್ತಿಲ್ಲ, ನೋ ಹೈಜೀನ್ ಅಟ್ ಆಲ್. ಸೊ ಏನು ತಿನ್ನಲಿಲ್ಲ ಸ್ವೀಟ್ಸಲ್ಲಿ. ಆರತಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಹೋಟೆಲ್ ರೂಮ್ಗೆ ಹೋಗೋಣ ಅಂತ ಆಚೆ ಬಂದ್ವಿ. ಹಾಗೆ ಒಂದಷ್ಟು ಪರ್ಚೇಸಿಂಗ್ ಎಲ್ಲ ಇತ್ತು, ಸೊ ಹೋಗ್ತಾ ಇದ್ದೀವಿ. ನೋಡಿ ಸ್ಟ್ರೀಟ್ಸ್ ಆಫ್ ವಾರಣಾಸಿ ಹೇಗಿದೆ ಅಂತ. ಇದೆಲ್ಲ ಶಾಪಿಂಗ್ ಸ್ಟ್ರೀಟು, ಸಖತ್ ಜನ ಇದ್ದರು. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆಟೋ ಸ್ಟ್ಯಾಂಡ್ ಡೆಡ್ ಎಂಡಲ್ಲಿದೆ, ಸೊ ಅಲ್ಲಿ ತನಕ ನಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಅಪ್ಪ ನೋಡಿ ಎಷ್ಟು ಕ್ಯೂಟಾಗಿ ಅಮ್ಮನ ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಕ್ಯೂಟ್. भैया 2 स्वीट बीड़ा, 2 स्वीट बीड़ा, 2 पान पिला दी इन लोगों को. 3 ಸ್ವೀಟ್ ಪೀಡ ತೊಗೊಳ್ಳೋಣ ಅಂತ ವೆಯ್ಟ್ ಮಾಡ್ತಿದ್ವಿ. ಬಟ್ ನನಗೆ ಅಣ್ಣಂಗೆ ಅಂತ 2 ಆರ್ಡ್ರ್ ಮಾಡಿದೆ. ಆಮೇಲೆ ಅಪ್ಪ ಫ್ರೆಂಡ್ಗೆ ಅಂತ ಇನ್ನೊಂದು ಹೇಳಿದ್ರು. ಸೊ ಹೇಗೆ ಮಾಡ್ತಾರೆ ಅಂತ ನೋಡ್ತಾ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡಿ ಟೂಟಿ ಫ್ರೂಟಿ ಮತ್ತು ಗುಲ್ಕನ್, ಅಡಿಕೆ ಎಲ್ಲ ಹಾಕ್ತಿದ್ದಾರೆ, ಚಿನಿಮಿನಿ. ये क्या है? चटनी है, गुलाब चटनी और बाहर चटनी. ಸಾದಾ ಕ್ಯಾಪ್ಸನ ಡ್ರೈ ಫ್ರೂಟ್ಸ್ ಗ್ರೀನಾ? ಅಣ್ಣ ಅದೇನೋ ಡಿಫ್ರೆಂಟ್ ಟೈಪ್ಸ್ ಆಫ್ ಮಿಲ್ಕ್ ಶೇಕ್ ತರ್ತೀನಿ ಅಂತ ಹೋದರು. ಸೊ ನಾವೆಲ್ಲ ಅಲ್ಲೇ ಸ್ಟ್ರೀಟಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಸಾಂಗ್ ಸಪ್ರೇಟ್ ಹಾಂ ಹಾಂ ಎಲ್ಲ ತೊಗೊಂಡು ನೆಕ್ಸ್ಟ್ ಹೋಟೆಲ್ ರೂಮ್ಗೆ ರಿಟರ್ನ್ ಆಗ್ತಾಯಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಡೇ ಇಂಡಿಪೆಂಡೆನ್ಸ್ ಡೇ ಇದ್ದಿದ್ದರಿಂದ ಬನಾರಸ್ ರೈಲ್ವೆ ಸ್ಟೇಷನ್ಗೆಲ್ಲ ಚೆನ್ನಾಗಿ ಡೆಕೋರೇಷನ್ ಲೈಟಿಂಗ್ಸ್ ಎಲ್ಲ ಹಾಕಿದರು. ನೋಡೋಕ್ಕಂತೂ ತುಂಬ ಖುಷಿ ಆಗ್ತಿತ್ತು. ನೆಕ್ಸ್ಟು ಸರ್ಪ್ರೈಸಿಂಗ್ಲಿ ನಮ್ಮ ಹೋಟೆಲ್ ರೂಮ್ ಬಂದಾಗ ಆವಾಗಲೇ ಡೆಕೋರೇಟ್ ಮಾಡ್ತಿದ್ರು. ನಾವು ಬಂದಾಗ ಸ್ಯಾಫ್ರಾನ್ ವೈಟ್ ಆ್ಯಂಡ್ ಗ್ರೀನ್ ಬಲೂನ್ಸಿಂದ. ರೂಮಿಗೆ ಬಂದ್ವಿ. ಒಳ್ಳೆ ಕಾಶಿ ದರ್ಶನ ಆಯಿತು. ಹಾಗೆ ಹೋಲಿ ಗಂಗಾತಿನೂ ವಿಟ್ನೆಸ್ ಮಾಡಿದ್ವಿ. ಸೊ ಬ್ಲೆಸ್ಡ್ ಆ್ಯಂಡ್ ಗ್ರೇಟ್ಫುಲ್ ಗೈಸ್. ಲಸ್ಸಿ ತಂದಿದ್ರಲ್ಲ ಅದು ಕುಡಿತಿದ್ದಾರೆ, ಫುಲ್ ಕುಡಿತಿದ್ದಾರೆ. ನಾನು ಸ್ವಲ್ಪ ಮಾತ್ರ ಕ್ವಾಂಟಿಟಿ ತಿಂತೆ. ನೈಟ್ ಡಿನ್ನರ್ ತಿನ್ನೋಣ ಅಂತ ಬಂದ್ವಿ. ಡಿನ್ನರ್ಗೆ ಚಪಾತಿ, ಪಲ್ಯ ಹಾಗೂ ಸಾಬುದಾನ ವಡೆ ಮತ್ತು ಒಂಥರ ರಸ್ಮಲೈ ಸ್ವೀಟ್ ಥರ ಕೊಟ್ಟಿದ್ರು ಗೈಸ್. ಸಕ್ಕತ್ತಾಗಿತ್ತು. ಲವ್ಡ್ ದಿಸ್ ಡಿನ್ನರ್. ನಂಗೆ ಡಿನ್ನರೇ ಇಷ್ಟ ಆಗಿದ್ದು. ನೋಡಿ ಇದೇ ಸ್ವೀಟ್ ಹೇಳಿದ್ದು. ಒಳಗಡೆ ರಸ್ಮಲೈ, ಹೊರಗಡೆ ಏನೋ ಹಿಟ್ಟಿನ ಉಂಡೆ ಥರ ಇತ್ತು. ನಂಗೆ ತುಂಬ ಇಷ್ಟ ಆಗಿ ಐ ಜಸ್ಟ್ ಏಟ್ ದಟ್. ಅಣ್ಣ ತಂದಿದ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ಲಸ್ಸಿ ನಾನು ಟ್ರೈ ಮಾಡಿದೆ. ಇಟ್ ವಾಸ್ ಗುಡ್ ಓನ್ಲಿ, ವೆರಿ ಗುಡ್.
ಅಲ್ಲಿಂದು ಲೋಕಲ್ ಕ್ವೆಸಿನ್ಸ್ ಎಲ್ಲ ಟ್ರೈ ಮಾಡಬೇಕು. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಪಾನ್ ಬನಾರಸ್ ಅಂತ ನೀವು ಹಾಡು ಕೇಳಿದಿರಲ್ಲ, ಪಾನ್ ಬನಾರಸ್ ಸಪ್ಪನೊಂಕಿ ರಾಣಿ ಬಾಯಿಗೆ ಅಂತ. ಸೊ ಇವತ್ತು ಕಾಶಿಯಲ್ಲಿರೋದ್ರಿಂದ ನಾವು ಒಂದು ಪಾನ್ ತೊಗೊಳೋಣ ಅಂತ ಸ್ವೀಟ್ ಪಾನ್ ತೊಗೊಂಡಿದ್ದೀನಿ. ಲೆಟ್ಸ್ ಟೇಸ್ಟ್ ಆ್ಯಂಡ್ ಟೆಲ್ ಯು. ಸೊ ಇಟ್ಸ್ ಡೇ 2 ಇನ್ ಕಾಶಿ. ಇದೇ ಹೋಟ್ಲಲ್ಲಿ ಪ್ರಿನ್ಸ್ ಡೈಮಂಡ್ ಹೋಟೆಲಲ್ಲೇ ಸ್ಟೇ ಆಗ್ತಿದ್ವಿ. ಐ ಗಾಟ್ ಫ್ರೆಶನ್ ಅಪ್ ನಾವು. ಸೊ ಐ ವಿಲ್ ಚೇಂಜ್ ಇನ್ ಟು ಕಾಂಫಿ ಕ್ಲಾತ್ಸ್ ನಾವು. ಸೊ ಲೆಟ್ಸ್ ಮೇಟ್ ಇನ್ ಟುಮಾರೋ ವ್ಲಾಗ್. ಸಿ ಗೈಸ್, ಬಾಯ್. ಥ್ಯಾಂಕ್ ಯು so much for watching. So good night guys, have a great sleep. ಕಾಶಿಯಲ್ಲಿ ತೆಗೆಸ್ಕೊಂಡಿರೋಂಥ ಎಲ್ಲ ಫೋಟೋಸ್ನೂ ಇಲ್ಲಿ ಅಟ್ಯಾಚ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಸೊ ವಾಚ್ ಟಿಲ್ ಎಂಡ್.
This is it for the video. Thank you so much for watching. Please do subscribe, like and share. And ಹೇಗೆ ಅನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಮಾಡಿ ಗೈಸ್. I know it's a long video, but I hope it's worth watching. Thank you for watching. See you in the next one. Bye guys. Thank you for watching again. ಹೆಜ್ಜೆ ನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ